ನಾವು ಟ್ಯಾಕ್ಸ್ ಅನ್ನ ಜಾಸ್ತಿ ಕೊಡ್ತೀರಿ ಅಂತ ಆಂದೋಲನನೂ ಮಾಡ್ತಾ ಇದ್ದಾರೆ. ಕರ್ನಾಟಕ ಟ್ಯಾಕ್ಸ್ ಬಹಳ ಜಾಸ್ತಿ ಕೊಡ್ತಾ ಇದ್ದೀರಿ ಅಂತ. ಆದರೆ ಇವತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಇನ್ನು ಕ್ರೈಮ್ ರಾಜಧಾನಿ ಅಂದ್ರೆ ಇಡೀ ದೇಶದಲ್ಲಿ ನಂಬರ್ 1 ಇದು ಬೆಂಗಳೂರಿಗೆ. ಅಂಕಿಅಂಶದ ಪ್ರಕಾರ ನಾನು ಹೇಳ್ತಾ ಇರೋದು. ಐಟಿ ಸಿಟಿ ಸೈಬರ್ ಕ್ರೈಮ್ ರಾಜಧಾನಿ 1ನೇ ಸ್ಥಾನದಲ್ಲಿದೆ. ಒಂದೇ ವರ್ಷದಲ್ಲಿ 432 ಕೋಟಿ ರು ಸೈಬರ್ ವಂಚನೆ ಮೂಲಕ ಲೂಟಿಯಾಗಿದೆ. 432 ಕೋಟಿ ಲೂಟಿಯಾಗಿದೆ. 2023ರಲ್ಲಿ 17,623 ಸೈಬರ್ ವಂಚನೆ ಪ್ರಕರಣ ದಾಖಲಾಗಿದೆ. 2023ರಲ್ಲಿ. ಅದೇ ನಮ್ಮ ಸರ್ಕಾರ ಇದ್ದಾಗ 9,940ರಷ್ಟಿತ್ತು. 2021ರಲ್ಲಿ 6,422 ಇತ್ತು. ಅಂದ್ರೆ ಇವತ್ತು ಬೆಂಗಳೂರು ಒಂದು ರೀತಿ ಸೇಫ್ ಸಿಟಿ ಅನ್ನೋದು ಹೋಗಿ ಕ್ರೈಮ್ ಸಿಟಿ ಆಗೋಗ್ಬಿಟ್ಟಿದೆ. ಕ್ರೈಮ್ ಸಿಟಿ. ಇವತ್ತು ನಮ್ಮ ಸರ್ಕಾರ ಇದ್ದಾಗ ಬಾಲ ಮುಚ್ಕೊಂಡಿದ್ದಂತ ಭಯೋತ್ಪಾದನಾ ಚಟುವಟಿಕೆಗಳು ಇವತ್ತು ರಾಜಾರೋಷವಾಗಿ ಬೀದಿಗಳಲ್ಲಿ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಅವ್ರಿಗೇನೋ ಒಂದು ಇದಿಲ್ಲ, ನಾವು ಹೆಂಗನ ಸೇಫ್ ಆಗ್ತೀರಿ. ಹಿಂದೆ ಹಾಸನದಲ್ಲಿ PFI, KFD ಈ ತರದ ಸಂಘಟನೆಗಳ ಮೇಲಿದ್ದಂತ 1,600ಕ್ಕೂ ಹೆಚ್ಚು ಕೇಸ್ ವಾಪಸ್ ತಗೊಂಡಿದ್ದಾರೆ. ನಾವೇನ್ ಮಾಡ್ಬೋದು ಅಂತ ಶುರು ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ನಾವು ನೋಡಿದ್ದೀರಿ. ಶಿವಮೊಗ್ಗದಲ್ಲಿ ಮತ್ತೆ ಕೋಲಾರದಲ್ಲಿ ನನ್ನ ಲೈಫಲ್ಲಿ ನಾನು ನೋಡಿದ್ದೀನಿ. ಯಾವ್ದಾನ ದೇವಸ್ಥಾನದ ಪೂಜೆ ಆದರೆ ಈ ಕಡೆ ದೇವರುಗಳು ಹಾಕ್ತಾರೆ, ಈ ತರ ಯಾವುದೋ ರಾಜಕಾರಣಿದು ಏನೋ ಹುಟ್ಟುಹಬ್ಬ ಆದರೆ ರಾಜಕಾರಣಿಗಳು ಫೋಟೋ ಹಾಕ್ತಾರೆ. ಯಾರ್ದ ಮಹಾಪುರುಷದ ಏನಾನ ಇದ್ರೆ ಮಹಾಪುರುಷರು ಕಟ್ಔಟ್ ಹಾಕ್ತಾರೆ. ಫಸ್ಟ್ ಟೈಮ್ ಲಾಂಗೋ ಮಚ್ಚು ಕಟ್ಔಟ್ರು, ಅದು ಸ್ಟೀಲಲ್ಲಿ ಮಾಡಿಸಿರೋದು ಕೋಲಾರದಲ್ಲಿ. ಸ್ಟೀಲಲ್ಲಿ ಮಾಡಬೇಕಾದ್ರೆ ಎಷ್ಟು ದುಡ್ಡು ಖರ್ಚಾಗ್ತೈತೆ. ಸ್ಟೀಲಲ್ಲಿ ಲಾಂಗು ಮಚ್ಚಿದು, ಅದು ದೊಡ್ಡ ರೋಡಲ್ಲಿ ಹಾಕಿರೋದು. ನಾವು 30 ಅಡಿ ಅಗಲ, 40 ಅಡಿ ಉದ್ದ. ಅಂದ್ರೆ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ರೀತಿ ಕ್ರೈಮ್ಗಳು ಜಾಸ್ತಿ ಆಗಿದೆ ಅನ್ನೋದನ್ನ ನಾನು ಅಂಕಿಅಂಶಗಳ ಪ್ರಕಾರನೇ ಈಗ ನಾನು ಹೇಳಿದ್ದೀನಿ.